ಜೈಲಿನಲ್ಲಿದ್ದ ದರ್ಶನ್ ದಿಢೀರನೆ ದಿಲೀಪ್ ರಾಜ್ ಅವರ ಕುಟುಂಬಕ್ಕೆ ಕರೆ ಮಾಡಿ ಹೇಳಿದ್ದೇನು? ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದ ನಟ ದರ್ಶನ್ ಅವರಿಗೆ ನ್ಯಾಯಾಧೀಶರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಇನ್ನೊಂದು ವರ್ಷ ಜಾಮೀನು ಕೇಳಿಕೊಂಡು ಬರಲೇಬೇಡಿ ಅಂತ ಆದೇಶವನ್ನ ನೀಡಿದ್ದಾರೆ. ಸಾಲು ಸಾಲು ಕಾರಣ ಕೊಟ್ಟು ಬೇಲ್ ಕೊಡಿ ಅಂತ ದರ್ಶನ್ ಮನವಿ ಸಲ್ಲಿಸಿದ್ರೂ ನ್ಯಾಯದೇವತೆ ಅಸ್ತು ಅಂದಿಲ್ಲ. ಅಲ್ಲಿಗೆ 2027ರವರೆಗೂ ದರ್ಶನ್ಗೆ ಜೈಲೇ ಗತಿ ಅನ್ನುವಂತಾಗಿದೆ. ಹಾಗಾದರೆ ದಾಸನ ಮುಂದಿನ ದಾರಿ ಏನು? ಎಸ್, ರೇಣುಕಾಸ್ವಾಮಿ ಕೇಸ್ನಲ್ಲಿ A2 ಆಗಿ ಪರಪ್ಪನ ಅಗ್ರಹಾರದಲ್ಲಿ ದಿನಗಳನ್ನು ಕಳೀತಾ ಇರೋ ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ಗೆ ಮನವಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಾದ ಮಂಡಿಸಿದ ಖ್ಯಾತ ವಕೀಲ ಮುಕುಲ್ ರೋಹವಗಿ, ಈ ಕೇಸ್ನ ವಿಚಾರಣೆ ಬಹಳ ವಿಳಂಬವಾಗ್ತಾ ಇದೆ. ಸೊ ನನ್ನ ಕ್ಲೈಂಟ್ ವಿಚಾರಣೆಗೆ ತಪ್ಪದೇ ಹಾಜರಾಗ್ತಾರೆ. ಅವರೊಬ್ಬ ನಟ ಆಗಿದ್ದು ಅವರಿಗೆ ಜಾಮೀನು ಕೊಟ್ಟರೆ ನಟನೆ ಮಾಡಿಕೊಂಡು ಇರ್ತಾರೆ ಅಂತ ವಾದವನ್ನು ಮಂಡಿಸಿದ್ರು. ಆದರೆ ಕೋರ್ಟ್ 1 ವರ್ಷ ಸಮಯ ಕೊಡ್ತೀನಿ, ಅಷ್ಟರಲ್ಲೇ ಮುಖ್ಯ ಸಾಕ್ಷಿಗಳ ವಿಚಾರಣೆ ಮುಗಿಯಲಿ, ಆ ಬಳಿಕ ದರ್ಶನ್ಗೆ ಬೇಲ್ ಕೊಡುವುದರ ಬಗ್ಗೆ ಮಾತನಾಡೋಣ ಅಂದುಬಿಟ್ಟಿದೆ. ಅಲ್ಲಿಗೆ ಇಲ್ಲಿಂದ 1 ವರ್ಷ ಅಂದರೆ 12 ತಿಂಗಳು ಅಂದರೆ ಬರೋಬ್ಬರಿ 365 ದಿನಗಳು ದರ್ಶನ್ ಪಾಲಿಗೆ ಲಾಕ್ಡೌನ್ ಫಿಕ್ಸ್ ಆಗಿಬಿಟ್ಟಿದೆ. ಸಾಕ್ಷಾತ್ ಸುಪ್ರೀಂ ಕೋರ್ಟ್ ಈ ತೀರ್ಪು ಕೊಟ್ಟಿರೋದ್ರಿಂದ ದರ್ಶನ್ಗೆ ಬೇರೆ ಆಯ್ಕೆಯೂ ಇಲ್ಲ, ದಾರಿಯೂ ಇಲ್ಲ. ಸುಪ್ರೀಂ ಮೀರಿ ನ್ಯಾವ್ ಕೋರ್ಟ್ ತಾನೇ ಇದೆ ಸ್ವಾಮಿ. ಸೊ ಇನ್ನೊಂದು ವರ್ಷ ದಾಸನಿಗೆ ಜೈಲುವಾಸ ಫಿಕ್ಸ್ ಆಗಿಬಿಟ್ಟಿದೆ. ಹೌದು, ಈ ಹಂತದಲ್ಲಿ ದರ್ಶನ್ ಬೇಲ್ ಕೇಳಿ ತಪ್ಪು ಮಾಡಿದ್ರ ಅನ್ನೋ ಚರ್ಚೆ ಕೂಡ ಕಾನೂನು ಪಂಡಿತರ ನಡುವೆ ಶುರುವಾಗಿದೆ. ಯಾಕಂದರೆ ಈ ಹಿಂದೆ ದರ್ಶನ್ಗೆ ಹೈಕೋರ್ಟ್ ನೀಡಿದ್ದ ಬೇಲ್ನ ಇದೇ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. 2024ರ ಡಿಸೆಂಬರ್ನಲ್ಲಿ ಬೇಲನ್ನು ಪಡೆದುಕೊಂಡು 9 ತಿಂಗಳು ಹೊರಗಿದ್ದ ದರ್ಶನ್ಗೆ ಸುಪ್ರೀಂ ಪೀಠ ಶಾಕ್ ಕೊಟ್ಟಿತ್ತು. ಕಳೆದ ವರ್ಷ ಆಗಸ್ಟ್ 14ರಂದು ದರ್ಶನ್ ಆ್ಯಂಡ್ ಗ್ಯಾಂಗ್ನ ಬೇಲ್ ರದ್ದು ಮಾಡಿ ಮತ್ತೆ ಜೈಲಿಗೆ ಕಳಿಸಿತು. ಸೊ ಕಳೆದ ವರ್ಷ ಆಗಸ್ಟ್ನಿಂದ ದರ್ಶನ್ ಬೇಲ್ಗೆ ಅರ್ಜಿ ಸಲ್ಲಿಸೋ ಸಾಹಸ ಮಾಡಿರಲಿಲ್ಲ. ಆದರೆ ಈ ಸಾರಿ ಧೈರ್ಯ ಮಾಡಿ ಬೇಲ್ ಕೇಳಿದ್ರು. ಆದರೆ ಕೋರ್ಟ್ ಬರೋಬ್ಬರಿ 1 ವರ್ಷ ದಾಸನನ್ನ ಲಾಕ್ ಮಾಡಿಬಿಟ್ಟಿದೆ. ದರ್ಶನ್ ಲೈಫ್ನಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಅವರ ಜೊತೆಗೆ ಕೆಲಸ ಮಾಡಿದ ಮತ್ತು ಕನ್ನಡ ಇಂಡಸ್ಟ್ರಿಗೆ ಸೇವೆ ಸಲ್ಲಿಸಿದ್ದ ಮಹಾನ್ ಸೀರಿಯಲ್ ದಿಗ್ಗಜನನ್ನ ಮರೆಯದೆ ಅವರ ಕುಟುಂಬಕ್ಕೆ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ.